19 ವರ್ಷಗಳ ಹಿಂದೆ ದೇಶದ ಗಡಿಯಲ್ಲಿ ಉಗ್ರರೊಂದಿಗೆ ಹೋರಾಡುತ್ತಿರುವಾಗಲೇ ವೀರ ಮರಣವನ್ನಪ್ಪಿದ ಕಾರವಾರ ತಾಲೂಕಿನ ಕಡವಾಡ್ ಗ್ರಾಮದ ಲ್ಯಾನ್ಸ್ ನಾಯಕ ವೀರಯೋಧ ಹುತಾತ್ಮ ವಿನೋದ್ ನಾಯ್ಕ್ ಅವರ 20ನೇ ಪುಣ್ಯತಿಥಿ ಹಾಗೂ ನೂತನ ಸ್ಮಾರಕವನ್ನು ಉದ್ಘಾಟಿಸಲಾಯಿತು. ಸ್ಮಾರಕವನ್ನು ಕಡವಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದ್ ನಾಯ್ಕ್ ಹಾಗೂ ಪಿಡಿಒ ಪ್ರಭಾವತಿ ಬಂಟ್ ಉದ್ಘಾಟಿಸಿದ್ರು. ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯ ಕಿಶೋರ್ ಕಡವಾಡ್ಕರ್, ಬಿಜೆಪಿ ಗ್ರಾಮೀಣ ಘಟಕದ ಅಧ್ಯಕ್ಷ ಸುಭಾಷ್ ಗುನ್ಗಿ, ಯುವ ಪ್ರಶಸ್ತಿ ಪುರಸ್ಕೃತ ಉದಯ್ ಭೋವಿ, ಹುತಾತ್ಮ ಯೋಧ ವಿನೋದ್ ನಾಯ್ಕ್ ಅವರ ಶೌರ್ಯ ಬಲಿದಾನ, ವೀರತ್ವದ ದೇಶಕ್ಕೆ ಸಲ್ಲಿಸಿದ ಸೇವೆ ಕುರಿತು ಮಾತನಾಡಿದ್ರು. ವಿನೋದ್ ನಾಯ್ಕ್ ಅವರ ಕುಟುಂಬದವರ ಹಾಗೂ ದಾನಿಗಳ ಸಹಾಯದಿಂದ ಈ ನೂತನ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ. ಈ ಹುತಾತ್ಮ ಯೋಧನ ನೂತನ ಸ್ಮಾರಕ ನಿರ್ಮಿಸುವ ಕಾರ್ಯವನ್ನು ಸತೀಶ್ ಸಿ ನಾಯ್ಕ್ ಅವರು ಕೈಗೆತ್ತಿಕೊಂಡು ಅಚ್ಚುಕಟ್ಟಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಮಹದೇವ್ ನಾಯ್ಕ್ ಮತ್ತು ಗೀತಾ ನಾಯ್ಕ್ ದಂಪತಿಗಳ ಏಕೈಕ ಮಗನಾಗಿದ್ದ ಲ್ಯಾನ್ಸ್ ನಾಯಕ್ ವೀರ ಹುತಾತ್ಮ ವಿನೋದ್ ನಾಯ್ಕ್ ಅವರು ದೇಶದ ಗಡಿಯಲ್ಲಿ ಉಗ್ರರೊಂದಿಗೆ ಹೋರಾಡುತ್ತಿದ್ದ ಸಂದರ್ಭದಲ್ಲಿ ವೀರಮರಣವನ್ನಪ್ಪಿದ್ದರು. ಇಂದಿಗೆ ಈ ಹುತಾತ್ಮ ಯೋಧನ ಕಳೆದುಕೊಂಡು 20 ವರ್ಷವಾಗಿದ್ದರೂ ಕೂಡ ಅವರ ವೀರತ್ವ ಬಲಿದಾನ, ಶೌರ್ಯ, ದೇಶ ಸೇವೆ ಅಜರಾಮರವಾಗಿದೆ. ಸೈನಿಕ ಒಂದು ನೌಕರಿಗೆ ಹೋದಾಗಲೇ ಅವರು ತಮ್ಮ ಪ್ರಾಣವನ್ನೇ ಬದಿಗಿಟ್ಟು ಈ ದೇಶಕ್ಕಾಗಿ, ಈ ಪುಣ್ಯ ಭೂಮಿಗಾಗಿ, ದೇಶದ ಇಂಚಿಂಚು ಜಮೀನಿಗಾಗಿ ತಮ್ಮ ಪ್ರಾಣ ತ್ಯಾಗಕ್ಕೂ ಸಿದ್ಧವಾಗಿರುವಂಥ ಹೆಮ್ಮೆ ಯೋಧರು. ಅಂಥ ವೀರ ಯೋಧರ ಒಂದು ಪುಣ್ಯಕ್ಕೆ ನಿಜವಾಗೂ ಆ ಒಂದು ಸೈನಿಕರಲ್ಲಿ ಸೇರಬೇಕಂದ್ರೆ ಆ ಭಾರತ ಮಾತೆ ಅಂಥ ವೀರ ಯೋಧರನ್ನ ಜನ್ಮ ನೀಡ್ತಾಳೆ. ಹಾಗೆ ವೀರ ವಿನೋದ್ ನಾಯ್ಕರು ಈ ಭಾರತ ಮಾತೆಯ, ಈ ಪುಣ್ಯ ಭೂಮಿಯ ಒಬ್ಬ ಹೆಮ್ಮೆಯ ಪುತ್ರ. ಅಂಥ ಪುತ್ರನ ಒಂದು ಪುಣ್ಯತ ದಿನದಲ್ಲಿ ನನ್ನನ್ನು ಭಾಗವಹಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಕೂಡ ನನ್ನ ಜೀವನದ ನಾನು ಒಂದು ಪುಣ್ಯದ ದಿನ ಅಂತ ಭಾವಿಸ್ತೇನೆ. ಭಾಳ ಹೆಮ್ಮೆಯ ಸಂಗತಿ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ನಡೆಸಲಿಕ್ಕೆ ಸಹಕರಿಸಿದ್ದಾರೆ. ದೇಶದ ಡೆಲ್ಲಿಯಲ್ಲಿ ಒಂದು ವೀರಯೋಧರ ಏನು ಸ್ಮಾರಕ ಇದೆ. ಆ ಒಂದು ಸ್ಮಾರಕದಲ್ಲಿ ಭಾರತ ದೇಶದ ಒಂದು ತ್ರಿವರ್ಣ ಧ್ವಜ ಹಾರಾಡ್ತಾ ಇದ್ದರೆ ಒಬ್ಬ ಮಹಾನ್ ವ್ಯಕ್ತಿ ಹೇಳ್ತಾನೆ, ಆ ಒಂದು ಧ್ವಜ ಹಾರಾಡ್ತಾ ಇರೋದು ಸತ್ತ ಸೈನಿಕರ ಉಸಿರಿನಿಂದ, ಹುತಾತ್ಮರಾದ ಯೋಧರ ಉಸಿರಿನಿಂದ ಅದು ಹಾರಾಡ್ತಾ ಇದೆ ಹೊರತು ಗಾಡಿಯಿಂದಲ್ಲ ಅಂತೇಳಿ. ಹಾಗಾಗಿ ಈ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದಂಥ ಪ್ರತಿಯೊಬ್ಬ ವೀರಯೋಧನ ಉಸಿರು, ಪ್ರತಿಯೊಬ್ಬರ ಒಂದು ದೇಶದ ಮೂಲೆ ಮೂಲೆಯಲ್ಲೂ ಅವರ ಉಸಿರು ನಿರಂತರವಾಗಿ ಇರ್ತದೆ. ಹಾಗಾಗಿ ಈ ಭಾರತ ಭೂಮಿಯ ಗಡಿ ಅಷ್ಟೊಂದು ಸುರಕ್ಷಿತವಾಗಿದ್ದಾವೆ. ವೀರಯೋಧ ದಿವಂಗತ ವಿನೋದ್ ನಾಯ್ಕ್ ಅವರು ಆಗಸ್ಟ್ 18ರಂದು 2005ರಲ್ಲಿ ಭಾರತ ದೇಶದ ಜಮ್ಮು ಕಾಶ್ಮೀರ ಪೂಂಚ್ ಗಡಿಯಲ್ಲಿ ಉಗ್ರರೊಂದಿಗೆ ನಡೆದ ಹೋರಾಟದಲ್ಲಿ ಹುತಾತ್ಮರಾಗಿದ್ದರು. ಅಂದು ಕುಟುಂಬದಲ್ಲಿ ತಂದೆ, ತಾಯಿ, ಸೋದರಿ ಇವರನ್ನು ಕಳೆದುಕೊಂಡು ದುಃಖ ಮಡುವಿನಲ್ಲಿ ಇದ್ದ ಸಾಂತ್ವನ ಹೇಳಲು ಹಾಗೂ ಹುತಾತ್ಮ ಯೋಧನ ಪಾರ್ಥಿವ ಶರೀರಕ್ಕೆ ಗೌರವ ಸಲ್ಲಿಸಲು ಕಡವಾಡದತ್ತ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ದರು. ಕುಟುಂಬಸ್ಥರ ಒಂದು ಧನ ಸಹಾಯನೂ ಮೂಲವಾಗಿದೆ. ಅವರು ಅವ್ರ ಕೈಯಾರೆ ಭಾಳಷ್ಟು ಖರ್ಚು ಮಾಡಿ ಇದನ್ನು ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಸ್ಮಾರಕಕ್ಕೆ ಒಂದು ಉತ್ತಮ ಒಂದು ಬರಬೇಕಂತ ಹೇಳಿದರೆ ಅಂತ ಹೇಳಿದರೆ ಇದ್ರದ್ದು ಮೇಸ್ತ್ರಿ ಅಂತ ಹೇಳ್ಬೋದು. ಒಂದು ಗುತ್ತಿಗೆದಾರರಾಗಿ ಶ್ರೀ ಸತೀಶ್ ನಾಯ್ಕ್ ಸರ್ ಮತ್ತು ಅವರ ಟೀಮ್ ಇವರು ಸಮೀರ್ ಮತ್ತೆಲ್ಲ ಮಾಡಿದರು. ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ಒಂದು ಏರ್ಪಡಿಸಿದ್ರು ಅಂತ ಹೇಳಿದ್ರು. ಕಾರಣಾಂತರದಿಂದ ಅವ್ರು ಬರಲಿದ್ದ ಕಾರಣ ಆಗಿಲ್ಲ. ಆದರೆ ಇವತ್ತಿನ ಈ ಒಂದು ಸ್ಮಾರಕ ಏನು ಉದ್ಘಾಟನೆ ಕಾರ್ಯಕ್ರಮ ಇದೆಯಲ್ಲ, ಭಾಳ ಉತ್ತಮವಾಗಿ ಮಾಡಿದ್ದಾರೆ. ಅದಕ್ಕೆ ಮೂಲ ಕಾರಣ ನಮ್ಮ ಸಾರ್ವಜನಿಕರು ಹೇಳ್ಬೋದು, ಹಿರಿಯ ನಾಗರಿಕರು ಅಥವಾ ನಮ್ಮ ನಿವೃತ್ತ ಯೋಧರು ಇರ್ಬೋದು, ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಅವರ ಕುಟುಂಬಸ್ಥರಿದ್ದಾರೆ. ಹಾಗೆ ನಮ್ಮ ಊರಿನ ಗಣ್ಯ ನಾಗರಿಕರು ಆಗಮಿಸಿದ್ದಾರೆ. ಅವರು ಒಂದು ಅಲ್ಪ ಸಮಯದಲ್ಲಿ ಕರೆದಿದ್ದ ಕಾರಣಕ್ಕೆ ಒಂದು ಒಗ್ಗಟ್ಟು ಬಂದಿರುವಂತಹ ಎಲ್ಲ ಗಣ್ಯರು ಸಹ ಹಾಜರಿದ್ದು ಒಂದು ಕಾರ್ಯಕ್ರಮ ಒಳ್ಳೆಯದಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೆಯೇ ಪ್ರತಿ ವರ್ಷದಲ್ಲೂ ಸಹ ಅವ್ರದ್ದು ಒಂದು ಪುಣ್ಯತಿಥಿ ಇರ್ಬೋದು, ಅವ್ರ ಜನ್ಮದಿನ ಇರ್ಬೋದು, ಅಥವಾ ನಮ್ಮ ಯೋಧರಿಗೆ ಏನೇನು ಒಂದು ಕಾರ್ಯಕ್ರಮ ಆಗ್ತದೆಯಲ್ಲ ಆ ಸಮಯದಲ್ಲಿ ಸಹ ಇಲ್ಲೊಂದು ಅವ್ರ ಕುಟುಂಬಸ್ಥರಿಂದ ಅಥವಾ ನಮ್ಮ ನಾಗರಿಕರೆಲ್ಲ ಭಾಗವಹಿಸಿ ಒಂದು
ಸ್ಮರಣೆ ಮಾಡಲಿ ಅಂತ ಹೇಳಿ ಕೇಳ್ತೇನೆ. ಅಂದು ಅಣ್ಣ ತಂಗಿಯರ ಬಾಂಧವ್ಯ ಬೆಸೆಯುವ ರಕ್ಷಾಬಂಧನ ಹಬ್ಬದ ಸಂದರ್ಭವಾಗಿತ್ತು. ಅದೇ ವೇಳೆ ವೀರಯೋಧ ಹುತಾತ್ಮ ದಿವಂಗತ ವಿನೋದ್ ನಾಯ್ಕ್ ಉಗ್ರರ ಗುಂಡೇಟಿಗೆ ಗಡಿಯಲ್ಲಿ ವೀರಮರಣವನ್ನಪ್ಪಿದ್ದರು. ಈ ಯೋಧನ ಸ್ಮರಣಾರ್ಥ ತಂದೆ ತಾಯಿ ಗ್ರಾಮದಲ್ಲಿ ನೂತನ ಬಸ್ ತಂಗುದಾಣ ನಿರ್ಮಿಸಿ ಕಳೆದ ಆಗಸ್ಟ್ 15ರಂದು ನಿವೃತ್ತ ಸೈನಿಕರ ಅಮೃತಾಸ್ತದಿಂದ ಉದ್ಘಾಟಿಸಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಿ ದೇಶಕ್ಕೆ ಮಾದರಿಯಾಗಿದ್ದರು. ಈಗ ತಮ್ಮ ಮಗನ ನೂತನ ಸ್ಮಾರಕ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ. ಇದರಿಂದ ಕಡವಾಡ ಗ್ರಾಮದ ಐತಿಹಾಸಿಕ ನೆಲೆಯಲ್ಲಿ ಹೆಚ್ಚಿನ ಮಹತ್ವ ತಂದುಕೊಟ್ಟಿದ್ದು ಇನ್ನೊಮ್ಮೆ ಮಾದರಿಯಾಗಿದ್ದಾರೆ. ಈ ವೇಳೆ ಕಡವಾಡ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, ಗ್ರಾಮಸ್ಥರು, ಇತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.